ನೋಡಿ ನೆಕ್ಸ್ಟ್ ಕ್ವಶನ್ ಬಂದು ಶೋ ದಟ್ ದ ವೆಕ್ಟರ್ 1, 2, 1, 1, -1, 2 ಆ್ಯಂಡ್ 2, 1, 0 ಸ್ಪ್ಯಾನ್ V3 ಆಫ್ R. ಇಲ್ಲಿ ಮೊದಲೆಲ್ಲ ಕ್ವಶನ್ ಏನಂತ ಇರ್ತಿತ್ತಂದರೆ ಶೋ ದಟ್ ದ ವೆಕ್ಟರ್ 2, 2, 3 ಎಕ್ಸಾಂಪಲ್ ಈಸ್ ಇನ್ ದ ಲೀನಿಯರ್ ಸ್ಪ್ಯಾನ್ ಆಫ್ ದ ವೆಕ್ಟರ್ಸ್. 3 ವೆಕ್ಟರ್ಸ್ ಬರ್ತಿತ್ತು. ಆದರೆ ಇಲ್ಲಿ 3 ವೆಕ್ಟರ್ ಕೊಟ್ಟಿದ್ದಾರೆ, ಅದು ಯಾವ ವೆಕ್ಟರ್ ಲೀನಿಯರ್ ಸ್ಪ್ಯಾನ್ನಲ್ಲಿ ಇರುತ್ತೆ ಅಂತ ತೋರ್ಸೋದು ಕೊಟ್ಟಿಲ್ಲ. ಗೊತ್ತಾಗಿದೆ. ಅದಕ್ಕೆ V3 ಆಫ್ Rದು ಯಾವುದೇ ಎಲಿಮೆಂಟ್ ತೊಗೊಂಡ್ರು ಲೀನಿಯರ್ ಸ್ಪ್ಯಾನಲ್ಲಿ ಈ ವೆಕ್ಟರ್ಸ್ ಜೊತೆಗೆ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಅಂದರೆ ಈಗ V3 ಆಫ್ R ಅಂದರೆ ಅದೊಂದು ವೆಕ್ಟರ್ ಸೆಟ್ ಆಫ್ ವೆಕ್ಟರ್ಸ್, ಅದರಲ್ಲಿ 3 ನಂಬರ್ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ಅಂದರೆ ಎಕ್ಸಾಂಪಲ್ ರಿಯಲ್ ನಂಬರ್, ರಿಯಲ್ ನಂಬರ್, ರಿಯಲ್ ನಂಬರ್. ಎಕ್ಸಾಂಪಲ್ 3 ಎಲಿಮೆಂಟ್ ಇರುತ್ತೆ. ಅದು ಇದಕ್ಕೆ ಯಾವ ಎಲಿಮೆಂಟ್ ತೊಗೊಂಡ್ರು V3 ಆಫ್ Rದು ಇದಕ್ಕೆ ಲೀನಿಯರ್ ಕಾಂಬಿನೇಷನ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು. ಹೆಂಗೆ ನೋಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್ ಸಿಂಪಲ್ಲು. ಮತ್ತು ಕ್ವಶನ್ ಒಂಥರ ಕಾಂಪ್ಲಿಕೇಟೆಡ್ ಇದೆ ಅಷ್ಟೇ, ಮಾಡೋಕ್ಕೆ ಪ್ರಾಬ್ಲಮ್ ಈಸಿ. ಹಿಂಗೇನು ಮಾಡಬೇಕಂದ್ರೆ ಇಲ್ಲಿ ಲೆಟ್ ಸೇಮು C1 × 1, 2, 1 C2 × ಆ ಥರ ಬರ್ಬೋದು. C1 × 1, 2, 1 ಪ್ಲಸ್ C2 × 1, -1, 2 ಪ್ಲಸ್ C3 × 2, 1, 0 ಇಸ್ ಈಕ್ವಲ್ ಟು ರೈಟಲ್ಲಿ XYZ ಇರಬೇಕು. ನೆಕ್ಸ್ಟ್ ಇಲ್ಲಿ ಇದು ಮಾಮೂಲಿ ಮಲ್ಟಿಪ್ಲೈ ಮಾಡಿ. ಇಲ್ಲಿ XYZ ಯಾವಾಗ ಅಂದರೆ ಯಾವುದಾದ್ರೂ ವೆಕ್ಟರ್ ಸಿಂಗಲ್ ಕೊಟ್ಟಿಲ್ಲ ಅಂದರೆ ಈ ಥರ V3 ಆಫ್ Rದು ಯಾವುದಾದ್ರೂ ಒಂದು ಅಂತ ಗೊತ್ತಾಗ್ತಿದೆಯಲ್ವ. XYZ ತಗೋಬೇಕು. ಇದು C1 × 1 ಏನು C1, C1 × 2 ಅಂದರೆ 2C2, C1 × 1 ಅಂದರೆ C1 ಪ್ಲಸ್ C2, ಮೈನಸ್ C2, 2C2. C2ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ C3 2C3, C3, 0 ಈಸ್ ಈಕ್ವಲ್ ಟು X, Y, Z. ಈಗ ಆ್ಯಡ್ ಮಾಡಿ C1 ಪ್ಲಸ್ 2C2, C1 ಪ್ಲಸ್ C2 ಪ್ಲಸ್ 2C3. ನೆಕ್ಸ್ಟ್ ಇದು 2C1 ಸಾರಿ C1 × 2 ಅಂದರೆ 2C1, 2C1 ಮೈನಸ್ C2 ಪ್ಲಸ್ C3. ನೆಕ್ಸ್ಟ್ C1 ಪ್ಲಸ್ 2C2 ಪ್ಲಸ್ 0 ಬೇಕಾದರೆ ನೆಗ್ಲೆಕ್ಟ್ ಮಾಡ್ಬೋದು, ಬಿಡ್ಬೋದು. ಈಸ್ ಈಕ್ವಲ್ ಟು X, Y, Z implies C1 ಪ್ಲಸ್ C2 ಪ್ಲಸ್ 2C3 ಈಸ್ ಈಕ್ವಲ್ ಟು X ಆಗುತ್ತೆ. 2C1 ಮೈನಸ್ C2 ಪ್ಲಸ್ C3 ಈಸ್ ಈಕ್ವಲ್ ಟು Y ಆಗುತ್ತೆ. C1 ಪ್ಲಸ್ 2C2 ಈಸ್ ಈಕ್ವಲ್ ಟು Z ಆಗುತ್ತೆ. ನೋಡಿ ಈಗೇನು ಮಾಡಬೇಕು, ವಿ ಹ್ಯಾವ್ ದ ಅಸೋಸಿಯೇಟೆಡ್ augmented matrix is given by ಅಥವಾ ವಿ ಹ್ಯಾವ್ ಅಂತ ಇದು ಬರ್ಕೊಡಿ. A augmented B ಅಂದರು 1, 1, 2 colon X. ನೆಕ್ಸ್ಟ್ 2 ಮೈನಸ್ 1, 1 ಈಕ್ವಲ್ ಟು Y. ನೆಕ್ಸ್ಟ್ 1, 2 C3 ಇಲ್ಲ, ಅದಕ್ಕೆ 0 ಈಸ್ ಈಕ್ವಲ್ ಟು Z. ಈ ಥರ ಬರೆದ್ಮೇಲೆ ಈಗ ಮಾಮೂಲಿ ರೋ ಎಚೆಲಾನ್ ಫಾರ್ಮ್ ಮಾಡಬೇಕು. ಯಾವ ಥರ ಇಲ್ಲಿ ನೋಡಿ, ಇದೆರಡು ಎಲಿಮೆಂಟ್ನ 0 ಮಾಡಬೇಕು, ರೆಫರೆನ್ಸ್ ಇದು ತೊಗೋಬೇಕು. ಅರ್ಥ ಆಗ್ತಿದೆಯಲ್ವ? ಈಗ ನೋಡಿ, ಈಗ ಫಸ್ಟು ಈ ಡಬ್ಬದ ಎಲಿಮೆಂಟ್ನ 0 ಮಾಡೋಣ. ಇಲ್ಲೇನು ಮಾಡಬೇಕು, ಒಂದು ರೆಫರೆನ್ಸ್ ಇದ್ದರೆ ಡೈರೆಕ್ಟಾಗೆ ಬರಿಬೋದು. ಹೆಂಗೆ ಅಂದರೆ ಈ ಡಬ್ಬ ಇರೋದು R2 ಅಲ್ವಾ, R2 ರಿಪ್ಲೇಸ್ ಬೈ R2 ಅಂತ ಫಸ್ಟ್ ಬರ್ಕೊಳ್ಳಿ. ಆಮೇಲೆ ಡಬ್ಬದ ಎಲಿಮೆಂಟ್ ಏನು +2, +2ನ -2 ಬರೆದು ಸ್ಟಾರ್ ಎಲಿಮೆಂಟ್ನ ಬರ್ಕೊಳ್ಳಿ R1 ಅಷ್ಟೇ. ನೆಕ್ಸ್ಟು ಈ ಡಬ್ಬದ ಎಲಿಮೆಂಟ್ನ 0 ಮಾಡೋಣ. ಒಂದು ಈ ಡಬ್ಬ ಇರೋದು ಯಾವ ರೋಲಿ R3 ರಿಪ್ಲೇಸ್ ಬೈ R3 ಬರ್ಕೊಟ್ಟು ಗೊತ್ತಾಗ್ತಿದೆಯಲ್ವಾ. ಡಬ್ಬದ ಎಲಿಮೆಂಟ್ ಏನು +1, ನಾವು -1 ಬರೆದು -1 ಇಂಟು ಸ್ಟಾರ್ ರೋ ಯಾವುದು ಫಸ್ಟು R3 ರಿಪ್ಲೇಸ್ ಬೈ R3 ಬರ್ಕೋಬೇಕು. ಆಮೇಲೆ ಡಬ್ಬದ ಎಲಿಮೆಂಟ್ +1 ಇದ್ದರೆ -1 ಬರೆದು ಸ್ಟಾರ್ ರೋ ಬರೀಬೇಕು. ಸ್ಟಾರ್ ರೋ ಯಾವುದು R1, 1 × R1 ಅಂದರೆ R1 ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ಈಗ ಬರೆದಾದ್ಮೇಲೆ ಬೇಕಾದರೆ 1 R1 ಬೇಕಾದರೂ ಬರೀರಿ, R3 - 1 R1. ಈಗ ನೋಡಿ, ಇಲ್ಲಿ ನೀವು R1 R2
ರೀಪ್ಲೇಸ್ ಮಾಡಬೇಕು. R2 R3 ರೀಪ್ಲೇಸ್ ಮಾಡಬೇಕು. R1 ಹಂಗೆ ಇರುತ್ತೆ, R1 ರೀಪ್ಲೇಸ್ ಬೈ R1 ಇರುತ್ತೆ, R2 ರೀಪ್ಲೇಸ್ ಬೈ R2 ಇರುತ್ತೆ, R3 ರೀಪ್ಲೇಸ್ ಬೈ R3 ಮೈನಸ್ R1 ಆಗುತ್ತೆ. ಈಗ ನೋಡಿ, R1 ರೈಟ್ ಏನು R1 ದಟ್ ಈಸ್ ಎ, R2 ರೈಟ್ ಏನು R2 ದಟ್ ಈಸ್ ಬಿ, R3 ರೈಟ್ ಏನು R3 ಮೈನಸ್ R1 ದಟ್ ಈಸ್ ಸಿ ಮೈನಸ್ ಎ. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಸಿ ಮೈನಸ್ ಆಲ್ಫಾ ಎ. ಕ್ಯಾಲ್ಕುಲೇಟ್ ಫಸ್ಟ್ ಕಾಲಮ್ ಮಾಡಿ. ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲೆಂಟ್ ಟು ಅಂತ ಬಂದು 1 2 1. ಆನ್ಸರು 1. ನೋಡಿ, ಸಾರಿ R2 ರೀಪ್ಲೇಸ್ ಬೈ R2 ಮೈನಸ್ 2R1 ಅದು. ಇದು R2 ಮೈನಸ್ 2R1 ಆದರೆ ಇದೇನಾಗುತ್ತೆ, ಎ ಕೋಲನ್ ಬಿ ಮೈನಸ್ 2A ಕೋಲನ್ ಸಿ ಮೈನಸ್ ಎ. ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡಿಕೊಳ್ಳಿ, ಬಿ ಮೈನಸ್ 2A. ಕ್ಯಾಲ್ಕುಲೇಟ್. ಈಗ ಎ ಏನು 1, ಬಿ 2, ಸಿ 1. ಆನ್ಸರ್ಸ್ ಬಂದು 1 0 0. ಆಮೇಲೆ ಎ 1, ಬಿ ಮೈನಸ್ 1, ಸಿ 2 1 ಮೈನಸ್ 3 1. ನೆಕ್ಸ್ಟು ಎ 2, ಬಿ 1, ಸಿ 0. ಎ 2 ಇದು ಮೈನಸ್ 3 ಬರುತ್ತೆ, ಇದು ಮೈನಸ್ 2 ಬರುತ್ತೆ. ಇದು ನೋಡಿ, ಎಕ್ಸ್ ವೈ ಝೆಡ್ನ ಕ್ಯಾಲ್ಸಿಲಿ ಟೇಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ಲು ಎ ಅಂದರೆ ಫಸ್ಟ್ ಎಲಿಮೆಂಟ್ ಎಕ್ಸು ಕೋಲನ್ನು ವೈ ಮೈನಸ್ 2. ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಹಾಕ್ಬಿಡಿ, ಬಿ ಜಾಗದಲ್ಲಿ ವೈ ಹಾಕ್ಬಿಡಿ, ಆ ಥರ. ಝೆಡ್ ಮೈನಸ್ ಎ ಜಾಗದಲ್ಲಿ ಎಕ್ಸ್ ಹಾಕ್ಬಿಡಿ, ಆ ಥರ. ಇದೇನಾಗುತ್ತೆ, ಎಕ್ಸ್ ವೈ ಮೈನಸ್ ಎಕ್ಸ್, ಎಕ್ಸ್ ವೈ ಮೈನಸ್ 2x. ಇದನ್ನ ಬರ್ಕೊಳ್ಳಿ, ಝೆಡ್ ಮೈನಸ್ ಎಕ್ಸ್ ಅಷ್ಟೇ. ಗೊತ್ತಾಯ್ತಲ್ವ? ಈಗೇನು ಮಾಡಿ, ಇದನ್ನ ಇಂಟರ್ಚೇಂಜ್ ಮಾಡಿ. R2 ಇಂಟರ್ಚೇಂಜ್ ಟು R3. ಅವಾಗೇನಾಗುತ್ತೆ, ಇದು ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲೆಂಟ್ ಟು 1 1. R1 ಹಂಗೆ ಇರುತ್ತೆ ಅದೇ ಜಾಗದಲ್ಲಿ. ಇದು 0 1 ಮೈನಸ್ 2 ಝೆಡ್ ಮೈನಸ್ ಎಕ್ಸ್ ಆಗುತ್ತೆ. ನೆಕ್ಸ್ಟು 0 ಮೈನಸ್ 3 ಮೈನಸ್ 3 ವೈ ಮೈನಸ್ 2x ಆಗುತ್ತೆ. ಈಗ ನೋಡಿ, ನೀವು ಇದನ್ನ ರೆಫರೆನ್ಸ್ ತಗೋಬೇಕು, ಇದನ್ನ 0 ಮಾಡಬೇಕು. ನಾಲ್ಕ ಇಟ್ಕೊಳ್ಳಿ. ರೆಫರೆನ್ಸ್ 1 ಇದ್ದರೆ ಪ್ರೊಸೀಜರ್ ಯಾವ ಥರ ಅಂದರೆ, ಈ ರೋ ಆಪ್ರೇಷನ್ ಬರೆಯೋಕ್ಕೆ ಈ ಡಬ್ಬ ಯಾವ ರೋಲ್ ಇದೆ ನೋಡಿ, R3 ರೀಪ್ಲೇಸ್ ಬೈ ಫಸ್ಟ್ R3 ಬರ್ಕೋಬಿಡಿ. ಆಮೇಲೆ ಡಬ್ಬದ ಎಲಿಮೆಂಟ್ ಏನು -3 ಇದ್ದರೆ +3 ಬರ್ಕೊಳ್ಳಿ. ಆಮೇಲೆ ಸ್ಟಾರ್ ರೋ ಯಾವುದು, R2 ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ R1 ರೀಪ್ಲೇಸ್ ಮಾಡ್ತಾ ಇಲ್ಲ, R2 ರೀಪ್ಲೇಸು ಮಾಡ್ತಾ ಇಲ್ಲ, ಬರೀ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು, R3. ಇದು ರಫ್ ವರ್ಕ್ ಇದೆಲ್ಲ. R3 ಪ್ಲಸ್ 3R2 ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ರೈಟ್ R1ನ ಇಲ್ಲಿ ಬರ್ಕೊಳ್ಳಿ, ಹೌದಾ? ರೈಟ್ R2ನ ಇಲ್ಲಿ ಬರ್ಕೊಳ್ಳಿ, ರೈಟ್ R3 ಪ್ಲಸ್ 3R2ನ ಇಲ್ಲಿ ಬರ್ಕೊಳ್ಳಿ. ಗೊತ್ತಾಯ್ತಲ್ವ? ಈ ಕ್ಯಾಲ್ಸಿಲಿ ಟೈಪ್ ಮಾಡಿ. R1 ಬದಲು ಎ ಹಾಕ್ಕೊಳ್ಳಿ, R2 ಬದಲು ಬಿ ಹಾಕ್ಕೊಳ್ಳಿ, R3 ಬದಲು ಸಿ ಪ್ಲಸ್ 3. ಗೊತ್ತಾಗ್ತಿದೆಯಲ್ವಾ? ಇದನ್ನ ಟೈಪ್ ಮಾಡ್ಕೋಬೇಕು. ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಸಿ ಪ್ಲಸ್ 3 ಆಲ್ಫಾ ಬಿ. ಕ್ಯಾಲ್ಕುಲೇಟ್ ಹೊಡಿಬೇಕು. ಇಲ್ಲೇನು ಮಾಡಬೇಕು, ಆಗ್ಮೆಂಟೆಡ್ ಎ, ಆಗ್ಮೆಂಟೆಡ್ ಬಿ
ಮ್ಯಾಟ್ರಿಕ್ಸ್ ಈಸ್ ಈಕ್ವಲೆಂಟ್ ಟು ಅಂತ ಬರೆದು ಈಗ ನೋಡಿ ಫಸ್ಟ್ ಕಾಲಮ್ ಹೊಡೀರಿ 1 0 0 ಆನ್ಸರ್ 1 0 0. ಈಗ ಸೆಕೆಂಡ್ ಕಾಲಮ್ 1 1 -3 ಆನ್ಸರು 1 1 0. ನೆಕ್ಸ್ಟ್ ಥರ್ಡ್ ಕಾಲಮ್ 2 -2 -3 ಆನ್ಸರು 2 -2 -9 12. ಈಗ ನೋಡಿ ಈ ರೈಟಲ್ಲಿರೋದನ್ನ ನೀವು ರಫ್ ವರ್ಕ್ ಮಾಡಬೇಕು. ಈಗ ಹೆಂಗೆ ಅಂದರೆ ಈಗ ನೋಡಿ ಇದು ಫೋರ್ತ್ ಕಾಲಮ್ಗೆ ಇಲ್ಲಿ ಅಪ್ಲೈ ಮಾಡಿ. ಎ ಅಂದರೆ ಫಸ್ಟ್ ಎಲಿಮೆಂಟು ಯಾವುದು ಎಕ್ಸ್, ಬಿ ಅಂದರೆ ಝೆಡ್ ಮೈನಸ್ ಎಕ್ಸ್. ನೆಕ್ಸ್ಟ್ ಸಿ ಪ್ಲಸ್ 3b ಅಂದರೆ ಸಿ ಅಂದ್ರೇನು y ಮೈನಸ್ 2x ಪ್ಲಸ್ 3 ಇಂಟು ಬಿ ಅಂದ್ರೇನು ಝೆಡ್ ಮೈನಸ್ ಎಕ್ಸ್. ಇದೇನಾಗುತ್ತೆ y ಮೈನಸ್ 2x ಪ್ಲಸ್ 3 ಇಂಟು ಝೆಡ್ 3z ಪ್ಲಸ್ ಇಂಟು ಮೈನಸ್ ಮೈನಸ್ 3x. ಈಗ ಮೈನಸ್ 2x ಮೈನಸ್ 3x ಬಂದು ಮೈನಸ್ 5x ಆಗುತ್ತೆ, ಪ್ಲಸ್ y ಹಂಗೆ ಇಟ್ಕೊಳ್ಳಿ ಪ್ಲಸ್ 3z ಆಗುತ್ತೆ. ಇದನ್ನ ಬರ್ಕೋಬೇಕಷ್ಟೆ. ಫಸ್ಟೇನು ಎಕ್ಸು, ಆಮೇಲೆ ಝೆಡ್ ಮೈನಸ್ ಎಕ್ಸು, ಥರ್ಡ್ ಎಲಿಮೆಂಟ್ ಬಂದು ಇಲ್ಲಿ ಇದು ಫಸ್ಟ್ ಎಲಿಮೆಂಟ್ ಎ ಜಾಗದಲ್ಲಿ ಇದು ಹಾಕಬೇಕು, ಬಿ ಜಾಗದಲ್ಲಿ ಇದು ಹಾಕಬೇಕು. ಇಲ್ಲಿ ಸಿ ಅಂದರೆ ಇದು ಪ್ಲಸ್ 3 ಇಂಟು ಬಿ ಅಂದರೆ ಇದು ಹಾಕಿದ್ರೆ ಏನಾಗುತ್ತೆ, ಸಿ ಅಂದರೆ y ಮೈನಸ್ 2x ಪ್ಲಸ್ 3 ಟೈಮ್ಸ್ ಬಿ ಅಂದರೆ ಝೆಡ್ ಮೈನಸ್ ಎಕ್ಸ್. ಇದು ಹಂಗೆ ಇಟ್ಕೊಳ್ಳಿ 3 ಇಂಟು ಝೆಡ್ 3z ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 3x ಆಗುತ್ತೆ. ಫಸ್ಟು ಎಕ್ಸ್ ಆಪ್ಷನ್ನ ಮಾಡ್ಕೊಬಿಡಿ. ಇಲ್ಲೇನಿದೆ -2 ಇದೆ, -3 ಇದೆ, -2x ಮೈನಸ್ 3x ಬಂದು ಮೈನಸ್ 5x ಆಗುತ್ತೆ. ಆಮೇಲೆ y ಒಂದೇ ಇರೋದು ಬರ್ಕೊಬಿಡಿ. ಆಮೇಲೆ ಝೆಡ್ 3z ಇದೆ ಬರ್ಕೊಳ್ಳಿ, y ಬರ್ಕೊಳ್ಳಿ 3z ಬರೋದು. ಆಮೇಲೆ ಏನು ಮಾಡಬೇಕು, ಇಲ್ಲಿ ಏನು ಬರೀಬೇಕು, ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಝೆಡ್ ಮೈನಸ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಇದು ಬರೀ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ -5x ಪ್ಲಸ್ y ಪ್ಲಸ್ 3z. ಈಗ ನೋಡಿ ಇಲ್ಲಿ ನೋಡಿ ಇದಕ್ಕೆ -9c1 ಬಂದು ಈ ಥರ. ಈಗ C1 ಒಂದು ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ XYZ, ಯಾವುದಾದ್ರೂ XYZ ಹಾಕಿ C1 C2 C3 ಸಿಗುತ್ತೆ. ಇಲ್ಲಿ C3 ಸಿಗುತ್ತೆ. ಆಮೇಲೆ C3 ವ್ಯಾಲ್ಯೂನ ಇಲ್ಲಿ ಹಾಕಿದ್ರೆ C2 ಸಿಗುತ್ತೆ, C2 ಮತ್ತು C3ಗೆ ಹಾಕಿದ್ರೆ ಇದು C1 ಸಿಗುತ್ತೆ. ಅಂದರೆ ಸೊಲ್ಯೂಷನ್ ನಿಮಗೆ ಬರುತ್ತೆ. ಯಾವುದೇ ರಿಯಲ್ ನಂಬರ್ ತೊಗೊಂಡ್ರು ಸೊಲ್ಯೂಷನ್ ಬಂದೇ ಬರುತ್ತೆ. ಸೊಲ್ಯೂಷನ್ ಯಾವಾಗ ಬರಲ್ಲ ಅಂದರೆ ಇಲ್ಲಿ 0 ಇತ್ತು ಅಥವಾ ಇಲ್ಲೇನಾದರೂ ಪ್ರಾಬ್ಲಮ್ ಆದರೆ ಬರಲ್ಲ. ಗೊತ್ತಾಗ್ತಿದೆಯಲ್ವ? ಈಗ ಇಲ್ಲಿ ಸೊಲ್ಯೂಷನ್ ಬರುತ್ತೆ. ಅದಕ್ಕೆ ಏನನ್ಬೋದು, ದಿಸ್ ಇಲ್ಲಿ ಸೆಂಟೆನ್ಸ್ ಬರ್ಬೋದು, ದಿಸ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ clearly indicates that the system of equation possess ಯೂನಿಕ್ ಸೊಲ್ಯೂಷನ್. ಯಾವುದಕ್ಕೆ? C1 C2 C3 ಫಾರ್ C1, C2, C3 ಫಾರ್ ಎವ್ರಿ X, Y, Z can be expressed as a linear combination of the ಇಲ್ಲಾಂದರೆ ಇದು ಫಾರ್ ಎವ್ರಿ ಅಂತಾರ ಫುಲ್ ಸ್ಟಾಪ್ ಬರೋದು. ಎವ್ರಿ X, Y, Z in V3 upper can be expressed as a linear combination ಅಂತ.
ಯಾವುದೇ 3 ನಂಬರ್ ತೊಗೊಂಡ್ರು ಇದಕ್ಕೆ ಲೀನಿಯರ್ ಕಾಂಬಿನೇಷನ್ ಆಗೇ ಆಗುತ್ತೆ ಅಂತ. ಗಿವನ್ 3 ವೆಕ್ಟರ್ಸ್. Therefore final conclusion ಬಂದು thus the given vectors span the vector space. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟು ಬರೀಬೇಕಷ್ಟೇ. ನಿಮಗೆ ಇದರಲ್ಲಿ ಏನಾದರೂ ಬರೆಯೋಕ್ಕೆ ಬರಲಿಲ್ಲ ಅಂದರೆ ದಿಸ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಸಿಸ್ಟಮ್ ಆಫ್ ಇಕ್ವೇಷನ್ ಅಂದರೆ ಯುನಿಕ್ ಸೊಲ್ಯೂಷನ್ ಸಿಗುತ್ತೆ ಫಾರ್ C1, C2, C3. ದಸ್ ದ ಗಿವನ್ ವೆಕ್ಟರ್ ಸ್ಪ್ಯಾನ್ ದ ವೆಕ್ಟರ್ ಸ್ಪೇಸ್ ಅಂತ ಬರ್ಬಿಟ್ಟು ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.